ಅಲ್ಲ ನೋಡ್ರಿ, ನೋಡಿ ನೀವು ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಹೇಳ್ರಿ. ಗಂಡ ಹೆಂಡ್ತಿ ಇಬ್ಬರಳು ಹೆಂಗೆ ಅನ್ನಿಸ್ತು ಏನು? ಹುಡುಗ ಇವನೇನೆ ಭಾಳ ಒಳ್ಳೆ ಹುಡುಗ. ಹೇಳು, ಒಂದು ಕುಡಿಯೋದಾಗ್ಲಿ ತಿಂಬೋದಾಗ್ಲಿ ಒಂದು ಬಾಯಕ್ಕೆ ಯಾಕನ ಹಾಕ್ಯಂಬೋದಾಗ್ಲಿ ಯಾತ್ಯಾತು ಇಲ್ಲ. ಮನೆಯವಳ ಮುದ್ದಿಗೊಂದು ಕಷ್ಟೇ ಬಾಯಿ ತೆಗ್ಯೋದವನು. ಮನೆಯವಳ ಮುದ್ದೆ ತಿಂಡಿ ಊಟ ಅಷ್ಟೇ. ಬೇರೆ ಯಾವ ಚಟನೂ ಇಲ್ಲ. ಇನ್ನೊಂದೆರಡು ದಿವಸ ಬಿಟ್ಕೊಂಡು ಫೋನ್ ಮಾಡ್ತೀವಕ್ಕ. ನಾವು ನಮ್ಮ ಸಂಬಂಧಿಕರಿಗೆಲ್ಲ ಯಾರನ್ನೇನೋ ಕೇಳಬೇಕು. ನಮ್ಮ ತಮ್ಮ ಇದ್ದಾನೆ, ಅವನು ಬೆಂಗಳೂರಲ್ಲಿದ್ದಾನೆ. ನಮ್ಮ ತಮ್ಮನ ಸ್ವಲ್ಪ ಕೇಳಬೇಕು. ಕೇಳ್ಬಿಟ್ಟು ನಾವು ಫೋನ್ ಮಾಡಿ ಹೇಳ್ತೀವಿ ಹೇಳಕ್ಕ. ನಾನೊಂದು ಹೇಳ್ತೀನಿ ಕೇಳು ಪಾಪ, ಅಂತ ಹುಡುಗನಿಗೆ ಕೊಡಕ್ಕೆ ಮಾತ್ರ ನೀವು ಪುಣ್ಯ ಮಾಡಿದ್ರಿ. ನಿನ್ನ ಮಗಳು ಭಾಳ ಚೆನ್ನಾಗಿರ್ತಾಳೆ. ನೀನು ಏನೇ ಅನ್ನು, ನಾನು ಹೇಳೋಣ, ನಾವು ಸುಮ್ಮನೆ ಹೇಳಕ್ಕೆ ಹೋಗಲ್ಲ ಪಾಪ, ಒಳ್ಳೆಯವ್ರು ಅಂತೀವಿ. ನಿಮ್ಮ ಮಗಳು ರಾಣಿ ಥರ ಇರಬೇಕು, ಹಂಗಿರ್ತಾಳೆ. ರಾಣಿ ಥರ ಇರ್ಬೋದು. ಒಡವೆ ಮೇಲೆ ಒಡವೆ, ಸರದ ಮೇಲೆ ಸರ ಹಾಕ್ಯಬೋದು. ಸರದ ಮೇಲೆ ಸರ ಎಲ್ಲ ಹಾಕ್ಯಣಂಗೆ ಮಹಾರಾಣಿ ಥರ ಇರ್ಬೋದು. ಇನ್ನೇನು ಯಾರು ಹೆಣ್ಣು ಹುಡುಗರಿಲ್ಲ ಏನಿಲ್ಲ. ಇರೋದೊಂದು ಪಿಳ್ಳೆನ ಮದುವೆ ಮಾಡಿ ಕಳ್ಸಿದೀವಿ. ಇನ್ನೇನು ಒಬ್ಬನೇ ಮಗ, ಇನ್ನೇನು ಒಡೆದ ಭಾಗ ತಮ್ಮಂಗಿಲ್ಲ ಏನಿಲ್ಲ. ಒಡೆದ ಭಾಗ ತಮ್ಮಂಗಿಲ್ಲ, ಅದು ಮೇಯ್ನ್ ಇರೋದೀಗ. ಒಬ್ಬನೇ ಯೋಟಿದ್ರು ಇವಂದೇನೆ. ಮಸ್ತಾಗೈತೆ. ಎಲ್ಲಿ ತಕ್ಕ ಕಣಿ ಕಣ ತಕ್ಕನ ತೋಟ ಐತಿ, ಅಡಿಕೆ ತೋಟ ಐತೆ, ಹೊಲ ಐತೆ, ಎಲ್ಲ ಮಸ್ತಾಗೈತಿ. ಬೆಂಕಿ ಕಿತ್ತಿದ್ರೆ ಬೇಯ್ದೋಟ ಐತಿ. ನಿಮ್ಮ ಮಗಳನ್ನ ಕೊಟ್ಬಿಟ್ರೆ ಭಾಳ ಚೆನ್ನಾಗಿರ್ತಾಳೆ ನೋಡ್ರಿ. ತಿರ್ಗಿ ನೀವು ಹುಡಿಕೊಳ್ಳೋದ್ರಿಂದ ಗಂಡು ಸಿಗಲ್ಲ ಪಾಪ. ಸುಮ್ಮನೆ ಎಲ್ಗೋ ಕಾಣ್ದಾರಿ ಕೊಟ್ಟುದ. ನಾನೇ ಇನ್ನಲ್ಲ, ಏನೋ ಒಂದಿಟ್ಟು ಹೆಚ್ಚು ಕಮ್ಮಿ ಆದ್ರೆ ನಾನು ಜವಾಬ್ದಾರಿ. ನಾನೇ ಹೇಳ್ತಾ ಇದ್ದೀನಿ, ಭಾಳ ಒಳ್ಳೆ ಹುಡುಗ. ಪಾಪ ನಾನು ಜಯಮ್ಮನ ಕರ್ಕೊಂಬರೋಣ ಹೆಣ್ಣು ನೋಡೋಕ್ಕೆ ಎಂದಿದ್ದು. ನೋಡು, ಅವಳಕ್ಕೆ ಚೆನ್ನಾಗಿ ಮಾತಾಡ್ತಾಳೆ, ಎಲ್ಲ ಹೇಳ್ತಾಳೆ. ಜಯಮ್ಮ ಅಕ್ಕಿ, ನಾನು ಅಕ್ಕಿ ಜಯಮ್ಮ ನಿನ್ನ ಕರ್ಕೊಂಬರೋಣ ಅಂದಿದ್ದು. ಸುಮ್ಮನೆ ಅಪ್ಪ, ಹೇಳು ಸುಮ್ಮನೆ. ಸರಿ ಆಯ್ತು ಹೇಳಕ್ಕ. ನಾವು ಕೇಳಿ ಹೇಳಿ ನಮ್ಮ ಹುಡುಗಿನ ಕೇಳಿ ನಾವು ಫೋನ್ ಮಾಡ್ತೀವಿ. ನಿಮ್ಮ ಫೋನ್ ನಂಬರ್ ಕೊಟ್ಟೋಗ್ರಿ, ಮಾಡ್ತೀವಿ. ಕೊಡಲ್ಲ, ಓದಿಸ್ತೀವಿ, ಅದು ಇದು ಏನು ಕಾರಣ ಹೇಳಕ್ಕೆ ಹೋಗ್ಬಿಟ್ಟು ಸುಮ್ಮನೆ ಒಪ್ಕೇಳ್ರಿ. ಸುಮ್ಮನೆ ಹೇಳಪ್ಪ, ನೀವು ಮದುವೆ ಮಾಡೋದು ಸುಮ್ಮನೆ ನಿಮ್ಮ ಅಣ್ಣ ತಮ್ಮಗಳನ್ನೆಲ್ಲ ಯಾಕೆ ಕೇಳಬೇಕು? ನೀವು ಮದುವೆ ಮಾಡ್ರಿ, ಸುಮ್ಮನೆ ಲಗುನ್ ಪತ್ರಿಕೆ ಓದ್ರಿ, ಬರ್ರಿ ಇಂಥ ದಿವ್ಸ ಮದುವೆ ಅಂತೇಳಿ ಕರೀರಿ. ಸುಮ್ಮನೆ ಅವ್ರನ್ನೆಲ್ಲ ಯಾಕೆ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ತೀರಾ? ನಮ್ಮ ಹುಡುಗ ಭಾಳ ಒಳ್ಳೆ ಹುಡುಗ. ಒಪ್ಕೊಂಡು ಸುಮ್ಮನೆ ಮಾಡೋದು ಕಲೀರಿ. ನಿಮ್ಮ ಹುಡುಗಿನ ಕೇಳು. ಇಷ್ಟೇನಮ್ಮ ಹುಡುಗ? ಇಷ್ಟ ಆದ್ನೇನಮ್ಮ? ಆಂಟಿ, ನಮ್ಮಪ್ಪ ನಮ್ಮಮ್ಮ ಹೇಗೆ ಹೇಳ್ತಾರೋ ಹಾಗೆ, ನಂದೇನೇನೂ ಇಲ್ಲ. ನಮ್ಮಪ್ಪ ನಮ್ಮಮ್ಮನ ಕೇಳಿ ಆಗಳಪ್ಪ. ನೋಡಪ್ಪ, ಅಲ್ಲೇ ನಿಮ್ಮ ಅಮ್ಮನಿ ಒಳ್ಳೆ ಬಿಡ್ತು. ನಮ್ಮಪ್ಪ ನಮ್ಮಮ್ಮ ಹಿಂಗೆ ಕೇಳ್ರಿ ಅಂತ. ಸುಮ್ಮನೆ ಕೊಟ್ಟು ಮಾಡ್ರಪ್ಪ. ಸುಮ್ಮನೆ ಕಣ್ಣು ಮುಚ್ಕೊಂಡು ಕೊಡ್ರಿ. ಇಲ್ಲೋಡು, ಕಣ್ಣು ಮುಚ್ಕೊಂಡು ಕೊಡ್ಬೇಕಿಂತ ಗಂಡಿಗೆ ನೀವು. ಅಂಥ ಗಂಡು ಭಾಳ ಒಳ್ಳೆ ಹುಡುಗ. ನೀವು ಹುಡಿಕೊಳ್ಳೋದ್ರೂ ಸಿಗಲ್ಲ, ದೇವರಾಣಿಗೂ ಸಿಗಲ್ಲಪ್ಪ. ನಾನು ಹೇಳ್ತಾ ಇದ್ದೀನಲ್ಲ, ನೀವು ಹುಡಿಕೊಳ್ಳೋದ್ರೂ ಸಿಗಲ್ಲ ಇಂಥ ಗಂಡು. ಇಲ್ಲೋಡು, ನಮ್ಮ ಹುಡುಗ ಒಬ್ರು ಸವಾಸಕ್ಕೆ ಹೋಗಲ್ಲ. ನಾವನೇನು ದುಡಿಬೇಕು ಅದನ್ನ ದುಡಿತಾನೆ, ಎಷ್ಟು ಇಕ್ಕೆಬೇಕು ಅಷ್ಟು ಇಕ್ಕೆಂತಾನೆ, ಎಷ್ಟು ಖರ್ಚು ಮಾಡ್ಬೇಕು ಅಷ್ಟು ಮಾಡ್ತಾನೆ, ಮನೆಗೆ ಏನು ತರಬೇಕು ಎಲ್ಲ ಮಾಡ್ತಾನೆ ಕಣಮ್ಮ. ಎಲ್ಲ ಮಾಡ್ತಾನೆ. ಅವನು ಒಂದು ಕೆಲಸಕ್ಕೆ ಹೋಗ್ತಾನೆ, ಅಲ್ಲೂ ಒಂದು 20,000 ಸಂಬಳ ಕೊಡ್ತಾರೆ. ನಾವು ಹೊಲ್ದಾಗ ಮನೆಯಾಗೆಲ್ಲ ಮಾಡ್ತೀವಿ. ನಿಮ್ಮ ಮಗಳು ಚೆನ್ನಾಗಿರ್ತಾಳೆ, ಕೊಟ್ಟು ಮದುವೆ ಮಾಡಿರಿ. ಸರಿ ಆಯ್ತು ಹೇಳಕ್ಕ. ಈಗ ಕೊಡ್ತೀವಿ ಅಂದೇಳಿಕೆ ಆಗಲ್ಲ, ನೀವು ಕೊಡ್ರಿ ಅಂದೇಳಿಕೆ ನಾವು ಕೊಡೋಕ್ಕಾಗಲ್ಲ. ನೀವು ಮಾಡ್ಕೊಂಡು ಹೋಗ್ರಿ ಅಂದ್ರೆ ನೀವು ಮಾಡ್ಕೊಂಡು ಹೋಗೋಕ್ಕಾಗಲ್ಲ. ಶಾಸ್ತ್ರ ಸಂಬಂಧ ಅದು ಇದು ಕೇಳಬೇಕು, ಕೇಳಿ ಹೇಳಿ ಮಾಡೋ ಅಂಥದ್ದು. ಸುಮ್ಮನೆ ನಾವು ಕೊಡ್ತೀವಿ ಅಂದೇಳ್ಕೊ ಆಗಲ್ಲ, ನೀವು ಮಾಡ್ಕೊಂತೀವಿ ಅಂದೇಳ್ಕೊ ಆಗಲ್ಲ. ನೀವಾಯ್ತೇನೆ ಬಂದಿದ್ರೆ ನೋಡೋಕ್ಕೆ, ನೋಡೋಣ ಹೇಳು. ಹೇಳಿ ಕೇಳಿ ಎಲ್ಲನ ಮಾಡೋಕ್ಕಾಗುತ್ತೆ. ಮಸ್ತಾಗಿ ಒಡವೆ ಮಾಡ್ಸೇವ್ರಿ. ನಿಮ್ಮ ಅಮ್ಮಣಿನೇ ಹಾಕ್ಯಬೋದು. ಎಲ್ಲನ 2 ಎಳೆ ಮಂಗಲ ಸರ ಐತಿ, 3 ಎಳೆ ಮಂಗಲ ಸರ ಐತಿ, 3 ಎಳೆ ಸರ ಐತಲ್ಲ ಅದೈತಿ. ಮಸ್ತಾಗಿ ಮಾಡ್ಸ್ಯಾರ ಒಡವಿಗೇನು. ಒಡವೆ ದುಡ್ಡು ಮಸ್ತಾಗೈತೆ. ಕೊಟ್ಟು ಮದುವೆ ಮಾಡ್ರಿ. ಇಲ್ಲ ನಿಮ್ಮ ಅಮ್ಮನಿ ನೀವು ತಗೊಂಡು ವ್ಯವಸ್ಥೆ ನಿಂತ್ಕೊಂಡ್ರಿ. ಇಲ್ಲ ಹೆಣ್ಣು ಹುಡುಗರು ತಲೆ ಆಗಲ್ಲ, ಜಂತೆ ಆಗಲ್ಲ. ಸುಮ್ಮನೆ ಕೊಟ್ಟು ಮದುವೆ ಮಾಡಿಬಿಡ್ಬೇಕು. ಸುಮ್ಮನೆ ಓಟ್ ಇವಾಗ ಹೇಳೋ ಕೆಲಸದಾಗೆ ಬರೀ ಲವ್ ಮಾಡೋದು ಮದುವೆ ಆಗೋದು, ಲವ್ ಮಾಡೋದು ಮದುವೆ ಆಗೋದು ಇಂಥ ಒಟ್ಟು ಯಾಕೆ ಒಟ್ಟು ಸವಾಸ ಬೇಡ. ಅದಕ್ಕೇನೆ ಸುಮ್ಮನೆ ಕೊಟ್ಟು ಮದುವೆ ಮಾಡೋದು ಕಲೀರಿ. ನಿಮ್ಮ ಮಗಳು ಭಾಳ ಚೆನ್ನಾಗಿರ್ತಾಳೆ. ಭಾಳ ಅಂದ್ರೆ ಭಾಳ ಚೆನ್ನಾಗಿರ್ತಾಳೆ. ಚೆನ್ನಾಗಿ ಮಾತಾಡೋದು ಕಣ ನೀವು ಅಕ್ಕ. ಇವತ್ತು ಹಂಗೆ ಮತ್ತೆ ನನ್ನ ಇಲ್ಲಡ ಪಾಪ, ನಾನು ಯಾರಿಗಾಗಲಿ ಒಳ್ಳೆಯವ್ರಿಗಾದ್ರೆ ಹೆಣ್ಣು ನೋಡಕ್ಕೆ ಹೋಗ್ತೀನಿ. ಅಂತಿಂತಾಗಾದ್ರೆ ಇವಾಗ್ರನ್ನ ನಿಮ್ಮಂಥವ್ರಿಗೆ ಯಾರು ಕೊಡ್ತಾರೆ ಹೆಣ್ಣ? ಹೋಗ್ತಿರಲ್ವಾ ಸಿಕ್ಕಿ? ಕುಡ್ದು ತಿಂದು ಉಲ್ಡಾಣ ಮಕ್ಳಿಗೆ ಯಾರು ಕೊಡ್ತಾರೆ ಹೆಣ್ಣ? ಹೋಗ್ತಿರಲ್ವಾ ಅಂದ್ಬಿಡ್ತೀನಿ. ನಾನು ಅಂಥವ್ರಿಗೆಲ್ಲ ಹೆಣ್ಣು ಪಣ್ಣು ನೋಡಕ್ಕೆ ಬರೋಲ್ಲ ಅವ್ರ ಜೊತೆಗೆ. ನಾನು ಯಾಕಂದರೆ ಒಳ್ಳೆ ಹುಡುಗ ಆಗಿರೋದ್ರಿಂದ ಬಂದಿದ್ದೀನಿ. ನಾನು ಮಸ್ತಾಗಿ ಕರ್ಕೊಂಡು ಹೋಗ್ತಾರೆ ಹೆಣ್ಣು ನೋಡೋಕ್ಕೂ, ಅಲ್ಗೂ ಇಲ್ಗೂ ಕೆಲಸ ಕಾರ್ಯಗಳಿಗೆಲ್ಲ ಕರ್ಕೊಂಡು ಹೋಗ್ತಾರೆ. ಭಾಳ ಒಳ್ಳೆ ಹುಡುಗ. ಭಾಳ ಚೆನ್ನಾಗೆ ನಿಮ್ಮನ್ನು ನೋಡ್ಕೊಂತಾನೆ. ಈಗ ನಿಮ್ಗೂ ಒಬ್ಬಳೆ ಮಗಳು ಅಂತೀರಾ. ನಿಮ್ಮ ಮುಂದೆ ನಿಮ್ಮ ಅಳಿಯ, ಮನೆ ಅಳಿಯ ಅಂದರೆ ಮಗನ ಥರ ಇರಬೇಕು, ಆ ಥರ ಇರ್ತಾನೆ ಹುಡುಗ. ಭಾಳ ಒಳ್ಳೆ ಹುಡುಗ. ಅದಕ್ಕಾಗಿನ ನಾನು ಕೊಟ್ಟು ಮದುವೆ ಮಾಡ್ರಿ ಅಂತ ಹೇಳಿ ನಿಮ್ಗೆ ಹೇಳ್ತಾ ಇರೋದು. ಇವ್ರು ಹುಡಿಕ್ಯಾಣೋದ್ರು ಬಸ್ ಹತ್ಕೊಂಡು, ಗೌರ್ಮೆಂಟ್ ಬಸ್ ಹತ್ಕೊಂಡು ಹುಡಿಕ್ಯಾಣೋದ್ರು ಸಿಗಲ್ಲ ಇಂಥ ಗಂಡು. ಚೆನ್ನಾಗಿ ಮಾತಾಡೋದು ಕಣ ಇವಕ್ಕಯ್ಯ. ನಾನು ಎಲ್ಲರೂ ಹಂಗೆ ಅಂಬೋದು. ಎಲ್ಲರೂ ಆಗಲಿ, ಎಷ್ಟು ಚೆನ್ನಾಗಿ ಮಾತಾಡ್ತೀಯ ನೀನು, ಎಷ್ಟು ಚೆನ್ನಾಗಿ ಮಾತಾಡ್ತೀಯ ಅಂತಾರೆ ಎಲ್ಲರೂ ನನ್ನ ಹಂಗೆ ಅಂಬೋದು. ನಾವು ಹೋಟ್ಲು ಮಾಡ್ತಾಯಿವಿ. ನಾವು ಪಕೋಡ, ಬೋಂಡಾ, ಇಲ್ಲ ಆಮ್ಲೆಟು ಎಲ್ಲ ಮಾಡ್ತೀನಿ ನಾನು. ಇಲ್ಲ ನಂದು ಹೋಟ್ಲು ಚೆನ್ನಾಗಿ ನಡೀತೈತೆ. ಎಲ್ಲ ಭಾಳ ಚೆನ್ನಾಗಾಗುತ್ತೆ ವ್ಯಾಪಾರ.
ಎಲ್ಲ ನೀವು ಕೊಟ್ಟು ಮದುವೆ ಮಾಡ್ರಿ ಅಂತ ಹೇಳ್ತಾ ಇರೋದು. ನನಗೆಲ್ಲ ಹಂಗೆ ನಾನು ಅಂತಿಂತರ್ಗೆಲ್ಲ ಬರೋಲ್ಲ ಹೆಣ್ಣು ಪಣ್ಣು ನೋಡೋಕ್ಕೆ. ಒಳ್ಳೆಯರಾದರೆ ಕೊಡ್ಸೋದು. ಈಗ ನಾನೊಂದು ಹೆಣ್ಣಾಗಿ ಒಂದು ಹೆಣ್ಣಿನ ಜೀವನ ಹಾಳು ಮಾಡಬಾರ್ದು ಅಷ್ಟೇ ಇರ್ಬೇಕು ಮನಸ್ಸಲ್ಲಿ ಅಲ್ವಾ. ಇವಾಗ ಯಾರಿಗೆ ಆಗಲಿ ಹೇಳಲ್ಲೇನಪ್ಪ. ಈಗ ನಾನೊಂದು ಹೆಣ್ಣಾಗ್ಬಿಟ್ಟು ಅವ್ನು ಕುಡಿಯೋನು ತಿಮ್ಮನಾದರೆ ತಂದು ನಿನ್ನ ಮಗಳನ್ನ ತಾಣಾಗ ಅವ್ನಿಗೆ ಮದುವೆ ಮಾಡಿಸ್ಕೊಟ್ರೆ ಅದೇನು ಚೆನ್ನಾಗಿರುತ್ತೆ? ಚೆನ್ನಾಗಿರಲ್ಲ. ನಾಳೆ ಹೊತ್ತು ಬೈಕ್ ಕೆಮ್ತಾಳೆ ನಿನ್ನ ಮಗಳು, ನೀವು ಬೈಕ್ ಕೆಮ್ತೀರಾ? ಅಯ್ಯೋ ಇಂತಳಿ ಹೇಳಿದ್ಲಪ್ಪ ಮನ್ಯಾಳ ಮಂಡೆ ಹಾಳಾಗೋಗ ನೆಗದು ಬಿದ್ದೋಗ, ಅಯ್ಯೋ ಅವಳೊಂದು ಹೆಣ್ಣಾಗಿ ಒಂದು ಹೆಣ್ಣಿನ ಜೀವನ ಹಾಳು ಮಾಡಿದ್ಲಲ್ಲಪ್ಪ ಅಂತ ಹೇಳಿ ಕುಡಿಯೋರಿಗೆ ತಿಂಬರಿಗೆ ಕೊಡ್ಸಿರಿ ಬೈಕ್ ಕೆಮ್ತಾರೆ. ಅದಕ್ಕೆ ಮತ್ತೆ ನಾನೀಗ ಒಳ್ಳೆಯರ್ಗಾದ್ರೆ ಹೆಣ್ಣು ನೋಡಕ್ಕೆ ಬರ್ತೀನಿ. ನಾಳೆ ಹೊತ್ತು ನೋಡಪ್ಪ ಈಗ ಆಂಟಿ ಹಿಂಗೆ ಮಾಡಿತ್ತು, ನನ್ನ ಜೀವನ ಭಾಳ ಚೆನ್ನಾಗೈತೆ, ಹೆಂಗನೋ ಭಾಳ ಚೆನ್ನಾಗಿದ್ದೀನಿ ಅಂತ ಹೇಳಿ ನಿನ್ನ ಮಗಳು ನಾಳೆ ಅಂತ ನಾನು ನೆನೆಸ್ಕೋಬೇಕು. ನೀವು ನೆನೆಸ್ಕೊಂತೀರಿ ನನ್ನ ಬಾರಕ, ಇನ್ನೊಂದ್ಸತಿ ಬಂದರೆ ಕುಕ್ಕಳಕ ನಿನ್ನ ಕಳಕ ಅಂತ ಹೇಳ್ತೀರಿ ನೀವು. ಅಷ್ಟು ಚೆನ್ನಾಗಿ ನಾನು ಯಾರಿಗೆ ಆಗ್ಲಿ ಹೇಳಿ ಪಾಪ. ಹಂಗೆ ನಾನು ಒಳ್ಳೇದು ಮಾಡೋದು, ನಾನು ಯಾರಿಗೂ ಹೇಳೋದು ಕೆಟ್ಟದ್ದು ಮಾಡೋಕ್ಕೆ ಹೋಗಲ್ಲ, ಒಳ್ಳೇದೇ ಮಾಡೋದು. ಫೋನ್ ಮಾಡ್ತೀವಿ ಹೇಳು. ನೀನು ಹೇಳೋದು ನೋಡಿರಿ ನಿನ್ನ ಮೇಲೆ ಒಂದು ನಮಗೆ ನಂಬಿಕೆ ಬರ್ತೈತೆ. ಭಾಳ ಚೆನ್ನಾಗಿ ಮಾತಾಡ್ತೀಯ ನೀನು. ಭಾಳ ಚೆನ್ನಾಗಿ ಹೊಂದಾಣಿಕೆಗೆ ಮಾತಾಡ್ತೀಯ ಕಣಕ್ಕ. ಅಯ್ಯೋ ಎಲ್ಲರೂ ನಾನು ನಿಮಗೆ ಇಷ್ಟಪಡೋದು, ಭಾಳ ಇಷ್ಟಪಡ್ತಾರೆ ನನಗೆ. ನೀವು ನೋಡ ನನಗೆ ಎಷ್ಟು ಇಷ್ಟಪಟ್ರಲ್ವೇ. ಕೊಟ್ಟು ಮಾಡಿರಿ, ಭಾಳ ಒಳ್ಳೆ ಹುಡುಗ, ಚೆನ್ನಾಗಿ ದುಡಿತಾನೆ. ನೀವೆಲ್ಲ ಹುಡುಕೇನಾದ್ರೂ ಸಿಗಲ್ಲ ಅಂತ ಹೇಳಿಲ್ವಿ, ಆಗ ಅಂಥ ಗಂಡಿವನು. ಅದಕ್ಕೋಸ್ಕರನ ಇಂಥವ್ರು 100ಕ್ಕೆಲ್ಲ 1% ಅಂತ ಇರೋದು. ಈ ಥರ ಎಲ್ಲ ಇರಲ್ಲ, ಇಂಥವ್ರು ಸಿಗೋದು ಭಾಳ ಕಡಿಮೆ. ಏನು ಕೇಳ್ದಂಗೆ ಕೇಳ್ಕೊಂಡು ಚೆನ್ನಾಗಿರ್ತಾನೆ, ಕೊಟ್ಟು ಮದುವೆ ಮಾಡಿರಿ. ಹೇಳಪ್ಪ ನೋಡು, ನಮ್ಮದೇ ಎಮ್ಮೆ ಹೆಂಗೆ ಹೇಳ್ತಾ ಇದ್ದಾಳೆ ಹಂಗೆ ನಮ್ಮ ಹುಡುಗ ಭಾಳ ಚೆನ್ನಾಗಿ ನೋಡ್ಕೊಂತ ನಿನ್ನ ಮಗಳನ್ನ ನಾವು ಚೆನ್ನಾಗಿ ನೋಡ್ಕೊಂತೀವಿ. ನಮಗೇನು ಏನು ಕಮ್ಮಿ ಆಗಿಲ್ಲ, ತಾಡ್ತಾಗೆ ಬರುತ್ತೆ ಓಟು ದುಡ್ಡು, ತಾಡ್ತಾಗೋ ಅಲ್ಲೂ ಇಲ್ಲೋ ನಮ್ಗೇನು ಜೀವನ ಮಾಡೋಕ್ಕೇನು ತೊಂದ್ರೆ ಇಲ್ಲ. ಮೊನ್ನೆ ಒಂದು 5 ಲಕ್ಷ ರೂಪಾಯಿ ತೋಟನೇ ಆಗಿತ್ತು ನಮ್ದು, ಅಡಿಕೆ ತೋಟ. ಅಡಿಕೆ ತೋಟ ಬೇರೆ ಐತಿ, ಎಲ್ಲ ಐತಿ. ಅದಕ್ಕೆ ನಾವು ಮದುವೆ ಮಾಡೋಣ, ನಮ್ಮ ಮಗುಗೆ ಮಸ್ತಾಗಿ ಕೊಡ್ತಾರೆ, ನಮಗೆ ಅದನ್ನು ಒಳ್ಳೆ ಗೌರವಾಗಿರೋ ಹೆಣ್ಮಗಳು ಆಗಬೇಕು ಅಂತ ಕೊಡ್ತಾರೆ. ನೀನು ಈಗೇನೇನು ಇಲ್ಲ ನೋಡಿ, ಎಲ್ಲ ಹೆಣ್ಣಿಗೆ ಬರ ಅಂತ ನಾನೇನಿಲ್ಲ ಬಿಡು. ಈಗ ಮಸ್ತಾಗಿ ಹುಡುಕ್ತೀನಿ, ಇದ್ಕಿನ ಇಲ್ಲ ನಿಮ್ಮ ಮಗಳಿಗಿನ್ನ ಚೆನ್ನಾಗಿರೋನೆಲ್ಲ ನೋಡಿದ್ದೀನಿ ನಾನು. ಆ ಕಡೆಗೆಲ್ಲ ಇನ್ನೂ ಭಾಳ ಇದ್ದಾವೆ. ನೀವು ಕೊಡಲ್ಲ ಅಂತಂದ್ರೆ ನಾನೇನು ಈಗ ಬೇರೆ ಕಡೆಗೆ ಹೋಗಿ ಬೇಕಾದ್ರೆ ಮಾಡಿಸ್ಬಿಡ್ತೀನಿ. ಈ ಮಸ್ತಾಗಿ ಸಿಗ್ತವೆ ಹೆಣ್ಣೇನು. ನಾವು ಒಳ್ಳೆ ಮನೆಯರಾಗಬೇಕು. ನೀವು ಚೆನ್ನಾಗಿದ್ದೀರಾ, ನೀವು ಚೆನ್ನಾಗಿ ಮಾತಾಡಿಸ್ತೀರಾ, ಇಂಥ ಬಡವ್ರ ಮನೆ ಹೆಣ್ಮಕ್ಳಾಗಬೇಕು. ಬಡವ್ರ ಮನೆ ಹೆಣ್ಮಕ್ಳಾದ್ರೆ ಹೇಳ್ದಂಗೆ ಕೇಳ್ಕೊಂಡು ಗೌರವಾಗಿ ಅತ್ತೆ ಮಾವನ್ ನೋಡ್ಕೊಂಡು, ಈಗ ಇವ್ರಿಗೂ ವಯಸ್ಸಾಗೈತೆ, ವಯಸ್ಸೋದವ್ರು ನೋಡ್ಕೋಬೇಕು. ಅದಕ್ಕಾಗಿನ ವಯಸ್ಸೋದವ್ರು ನೋಡ್ಕೊಂಡು ಇರಬೇಕಲ್ಲ. ಎಲ್ಲ ನೋಡ್ಕೊಂಬಲ್ಲ, ವಯಸ್ಸೋದವ್ರನ್ನ ಇರಬಾರ್ದು ಮನೆಯಾಗೆ ಅಂತಾರಲ್ಲ, ಅದಕ್ಕೆ ಅಂಥವೆಲ್ಲ ನಮಗೆ ಸರ್ ಬರೋಲ್ಲ. ಅದಕ್ಕೆ ಇನ್ನೂ ಮಸ್ತಾಗೇನೆ ನಾನೇನು ಹೇಳೋಣ, ಈಗ ಮನ್ಸು ಮಾಡಿದರೆ 8 ಜನ ಹುಡುಗಿಯಾರು ನೋಡ್ತೀನಿ. ನನಗೆಲ್ಲ ಭಾಳ ಚೆನ್ನಾಗಿ ಗೊತ್ತು, ಹೆಣ್ಣಿನ ವಿಷಯದಲ್ಲಾಗಲಿ ಗಂಡಿನ ವಿಷಯದಾಗಲಾಗಲಿ, ಈ ಹುಡುಗಿ ಹೆಂಗೆ ಎಲ್ಲ ಪ್ರತಿಯೊಂದು ತಿಳ್ಕೊಂಡಿದ್ದೀನಿ ನಾನು. ಭಾಳ ಚೆನ್ನಾಗಿ ಮಾತಾಡ್ತೀವಿ ಕಣಕ್ಕ ನೀನು. ಫೋನ್ ಮಾಡ್ತೀವಕ್ಕ, ನೀವು ಹೋಗ್ರಿ, ಸಂಜೆನೇ ಫೋನ್ ಮಾಡ್ತೀವಿ. ಫೋನ್ ಮಾಡೋದು ಮರಿಬೇಡ್ರಿ, ಕೊಡ್ರಿ ಹೆಣ್ಣ. ನಾನು ಹೇಳ್ತಾ ಇದ್ದೀನಲ್ಲ, ಕೊಡ್ಬೇಕು. ನೀವು ಕೊಟ್ಟು ನೀವು ಒಳ್ಳೇದು ಮಾಡಬೇಕು, ಸರಿನಿ? ಭಾಳ ಒಳ್ಳೆ ಹುಡುಗ, ಅದಕ್ಕಾಗಿ ಹೇಳ್ತಾ ಇರೋದು. ಮಸ್ತಾಗೈತೆ, ದುಡಿತಾನೆ, ಒಳ್ಳೇನು, ಅದಕ್ಕಾಗಿ ನಾವು ಒಳ್ಳೇನು ಕೊಡ್ರಿ ಅಂತ. ಅದಕ್ಕೆ ಮತ್ತೆ ಒಳ್ಳೆ ಹುಡುಗ ಅಂತ ಹೇಳ್ತಾ ಇರೋದು ನಾನು, ಅದಕ್ಕಾಗಿನ. ಸರಿ ನನ್ನ ಫೋನ್ಗೆ ಮಾಡಿರಿ ಫೋನ, ನಾನು ಮಾತಾಡ್ತೀನಿ. ನನ್ನ ನಂಬರ್ ಐತಲ್ಲ? ಆವಾಗಲೇ ಕೊಟ್ಟಲ್ಲಕ್ಕ, ಮಾಡ್ತೀನಿ ಹೇಳ್ಬಿಡು ನೀನು ಫೋನ್ ನಂಬರ್ಗೆ, ಮಾಡ್ತೀನಿ. ಆಮೇಲಿಂದ ನೀವು ಇಲ್ಲಿಂದ ಹೋದ್ಮೇಲೆ ಫೋನ್ ಮಾಡ್ತೀವಿ ಹೇಳಿ, ನಾವು ಎಲ್ಲ ನಮ್ಮ ತಮ್ಮಗಳಿಗೆಲ್ಲ ಫೋನ್ ಮಾಡಿ ಹೇಳಿ ಮಾತಾಡ್ತೀವಿ. ಸರಿ. ಸರಿಯಪ್ಪ, ಆಯಿತು. ನಾವು ಕಾರ್ನ ಬಂದಿದ್ವಿ ಹೇಳು. ಇವನು ಇನ್ನೊಂದು 2 ದಿವಸ ಕಾರನ್ನು ತಂತಾನೆ. ನಮ್ಮೂರ ಕಡೆಗೆಲ್ಲ ಸ್ಟ್ಯಾಂಡರ್ಡ್, ನಾವು ಅಷ್ಟೇ ಸ್ಟ್ಯಾಂಡರ್ಡ್ ತುಂಬ. ಅವನು ನನಗೂ ನನ್ನ ಮಗ ಇದ್ದಾನೆ, ಮೊಮ್ಮಗಳ ಇದ್ದಾಳೆ, ಎಲ್ಲರೂ ಇದ್ದಾರೆ ನನಗೂ. ನಮ್ಮನೆಗೆಲ್ಲ ಭಾಳ ಚೆನ್ನಾಗಿ ನೋಡ್ಕೊಂತೀವಿ. ನಮ್ಮನೆಗೆ ಒಂದ್ಸತಿ ಬರ್ರಿ ನೀವು, ಯಾವಾಗ ನಾವು ಹೊಸ ಮನೆ ಮಾಡ್ತಾ ಇದ್ದೀವಿ, ಹೊಸ ಮನೆ ಆದ್ಮೇಲೆ ಬಾ. ಹಂಗ ಬತ್ತೀವಿ ಹೇಳಕ್ಕ, ಇಷ್ಟು ಪ್ರೀತಿಯಿಂದ ನೀನು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದೀಯ ಅಂದಮೇಲೆ ಬತ್ತೀವಿ ಹೇಳು. ಸರಿ. ಇದಕ್ಕೇನು ಬಿಲ್ಡಪ್ ಜಯಮನಿ ಏನು ನೋಡಕ್ಕೆ ಕರ್ಕೊಂಬಂದಿದ್ದು. ಇವಳೆಲ್ಲ ಹೇಳ್ತಾಳೆ, ನಮ್ಮ ಹುಡುಗ ಭಾಳ ಒಳ್ಳೆ ಹುಡುಗ ಅಂತ ಕುಡ್ದಲ್ಲಿ ಯಾರಿಗೆ ಕೊಡ್ತೀರಾ ಏನು ಅಂತ ಹೇಳಿ ಇಂಥದೆಲ್ಲ ಹೇಳ್ತಾಳೆ. ನಮಗೆ ಹೇಳೋಕ್ಕಾಗಲ್ಲ ಅವ್ರ ಮುಂದೆ. ಅದಕ್ಕೆ ಮತ್ತೆ ಏನು ನೋಡೋಕ್ಕೆಲ್ಲ ಇವಳು ಕರ್ಕೊಂಡು ಹೋಗ್ತಾಳೆ. ಭಾಳ ಚೆನ್ನಾಗಿ ಹೇಳ್ತಾಳೆ, ಹಂಗೆ ಹಿಂಗೆ ಅಂತ ಹೇಳಿ. ನಮ್ಮ ಹುಡುಗನೂ ಒಳ್ಳೆನೇನೆ, ಹೆಂಗಾನ ಜಯಮ್ಮ ಹೆಂಗೆ ಹೇಳಿದ್ಲತ್ತು. ಇವಳು ಕರ್ಕೊಂಬಂದಿದ್ದೆ, ವಾಸಿ ಆಯ್ತು. ನೋಡ್ತಾ ಇರ್ರಿ, ಏನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.